ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇನ್ವೆಸ್ಟರ್ಸು ನೆಕ್ಸ್ಟ್ ವೀಕ್ ಟ್ರ್ಯಾಕ್ ಮಾಡಬೇಕಾಗಿರುವಂಥ ಕೀ ಇವೆಂಟ್ಸ್ ಜೊತೆಗೆ BSE ಸ್ಟಾಕ್ ಕಂಟಿನ್ಯೂಸ್ಲಿ ಬೆಳೀತಾ ಇದೆ ಅಲ್ವಾ, ಇದಕ್ಕೆ ಏನು ರೀಸನ್ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಿದ್ದಾರೆ. ಅದರ ರಿಲೇಟೆಡ್ ಆಗಿರೋ ಅಪ್ಡೇಟ್ ಜೊತೆಗೆ ಮಾರ್ಕೆಟ್ ಅಲ್ಲಿರೋ ಇಂಪಾರ್ಟೆಂಟ್ ಅಪ್ಡೇಟ್ ನ ಕ್ವಿಕ್ ಆಗಿ ಡಿಸ್ಕಸ್ ಮಾಡೋಣ. ಇವತ್ತು ಸೆನ್ಸೆಕ್ಸ್ 85 ಪಾಯಿಂಟ್ಸ್ ಗೈನ್ ಆಗಿ 55,550 ಅಲ್ಲಿ ಕ್ಲೋಸ್ ಆದ್ರೆ, ನಿಫ್ಟಿ 35 ಪಾಯಿಂಟ್ಸ್ ಗೈನ್ ಆಗಿ 16,630 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 70 ಪಾಯಿಂಟ್ಸ್ ಗೈನ್ ಆಗಿ 34,546 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಂಗಾದ್ರೆ ಸಿಪ್ಲಾ, BPCL, ಸನ್ಫಾರ್ಮ್, JSW ಸ್ಟೀಲ್, IOC. ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಂಗಾದ್ರೆ ನೆಸ್ಲೆ ಇಂಡಿಯಾ, ಮಾರುತಿ, ಟಾಟಾ ಕನ್ಸ್ಯೂಮರ್ಸ್, ಹಿಂದಾಲ್ಕೋ, NTPC. ಈ ವೀಕಲ್ಲಿ ವೇರಿಯಸ್ ಸೆಕ್ಟರ್ಸ್ ಪರ್ಫಾರ್ಮೆನ್ಸ್ ನೋಡಂಗಾದ್ರೆ ನಿಫ್ಟಿ ಮೀಡಿಯಾ, ನಿಫ್ಟಿ ಫಾರ್ಮಾ ಸೆಕ್ಟರ್ಸ್ ಒಂದು ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ. ಇವತ್ತಿನ ಸೆಷನ್ ಅಲ್ಲಿ ಮಾರ್ಕೆಟ್ ನೋಡಂಗಾದ್ರೆ ಕಂಪ್ಲೀಟ್ ಆಗಿ ವೋಲ್ಟೈಲಿ ಮೂವ್ ಆಗಿದೆ. ಇದಕ್ಕೆ ರೀಸನ್ ನೋಡಂಗಾದ್ರೆ US ಇನ್ಫ್ಲೇಷನ್ 7.9% ಗೆ ರೀಚ್ ಆಗಿದೆ. ಲಾಸ್ಟ್ 40 ಇಯರ್ಸ್ ಇದನ್ನು ಕಂಪೇರ್ ಮಾಡಿದ್ರೆ ಇದೇ ಹೈಯೆಸ್ಟ್. ಸೊ ಈ ತರ ಇನ್ಫ್ಲೇಷನ್ ಬೆಳೆದಾಗಲ್ಲಾನು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡುತ್ತೆ. ಈ ಇನ್ಫ್ಲೇಷನ್ ಇಷ್ಟೊಂದು ಬೆಳೆದಿದೆ ಅನ್ನೋದ್ರಿಂದ ನಿನ್ನೆ ನೈಟ್ US ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿವೆ. ಅಂಡ್ ಇವತ್ತು ಮಾರ್ನಿಂಗ್ ನಮ್ಮ ಮಾರ್ಕೆಟ್ಸ್ ಓಪನ್ ಆದಾಗಿಂದ ನಮ್ಮ ಮಾರ್ಕೆಟ್ ಅಲ್ಲೂ ವೋಲ್ಟಿಲಿಟಿ ಕಾಣಿಸಿದೆ. ಅಂಡ್ ಇನ್ವೆಸ್ಟರ್ಸ್ ನೆಕ್ಸ್ಟ್ ವೀಕ್ ಟ್ರ್ಯಾಕ್ ಮಾಡಬೇಕಾದಂತ ಕೀ ಇವೆಂಟ್ಸ್ ಏನಂದ್ರೆ, ನೆಕ್ಸ್ಟ್ ವೀಕ್ 15th ಅಂಡ್ 16th ಫೆಡ್ ಮೀಟಿಂಗ್ ನಡೆಯುತ್ತೆ. US ಫೆಡ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡುತ್ತೆ ಅಂತ ಆಲ್ರೆಡಿ ತುಂಬಾ ದಿವಸದಿಂದ ಅಪ್ಡೇಟ್ ಬರ್ತಾನೆ ಇದೆ. ಬಟ್ ಈ ಮೀಟಿಂಗ್ ಆದ್ಮೇಲೆ ಇಂಟ್ರೆಸ್ಟ್ ರೇಟ್ಸ್ ರಿಲೇಟೆಡ್ ಆಗಿ US ಫೆಡ್ ಯಾವ ತರ ಸ್ಟೆಪ್ಸ್ ತಗೊಳ್ಳೋದನ್ನ ನೋಡಬೇಕು. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ US ಫೆಡ್ ಒಂದ್ ವೇಳೆ ಅಗ್ರೆಸಿವ್ ಆಗಿ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಫರ್ದರ್ ಆಗಿ ನಮ್ಮ ಮಾರ್ಕೆಟ್ ಸ್ವಲ್ಪ ವೋಲ್ಟಿಲಿಟಿನ ನಾವು ನೋಡೋ ಅವಕಾಶ ಇದೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸ್ಟಾಕ್ ನಿಯರ್ಲಿ 10% ವರೆಗೂ ಬೆಳೆದಿದೆಲ್ಲ. ಇದಕ್ಕೆ ರೀಸನ್ ನೋಡಂಗಾದ್ರೆ ಇವರಿಗೆ ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅವರಿಂದ ಪೆಂಡಿಂಗ್ ಆರ್ಬಿಟ್ರೈಸೇಷನ್ ಯಾವ್ದೆಲ್ಲ ಇದೆಯಲ್ಲ ಅದರ ರಿಲೇಟೆಡ್ ಆಗಿ ಇವರಿಗೆ ಡೆಲ್ಲಿ ಹೈಕೋರ್ಟ್ ಇಂದ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಮೇ 31st ಗೆಲ್ಲ ಪೆಂಡಿಂಗ್ ಅಲ್ಲಿರೋ 6,330 crores ಆರ್ಬಿಟ್ರೈಸೇಷನ್ ಮನಿನ ಪೇ ಮಾಡಬೇಕಾಗಿರ್ತಾರ ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅವರಿಗೆ ಆದೇಶ ಮಾಡಿದ್ದೆ. ಸೊ ಅವ್ರಿಗೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಪೆಂಡಿಂಗ್ ಮನಿ ಯಾವ್ದೆಲ್ಲ ಬರ್ತಿದೆ ಅಲ್ಲ, ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ಈ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಟೈಟಾನ್ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಟೈಟಾನ್ ಅವರ ನಾರ್ತ್ ಅಮೆರಿಕಾ ಸಬ್ಸಿಡರಿ ಆಗಿರುವ TCL ಅವರ US ಗೆ ಸಂಬಂಧಿಸಿರುವ ಗ್ರೇಟ್ ಹೈಟ್ಸ್ ಅನ್ನೋ ಕಂಪನಿ ಸ್ಟಾಕ್ ಪರ್ಚೇಸ್ ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡಿರೋ ಇದರಲ್ಲಿ ಭಾಗವಾಗಿ ಗ್ರೇಟ್ ಹೈಟ್ಸ್ ನಲ್ಲಿ ಇವರು 17.5% ಸ್ಟೇಕ್ ನ ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ಈ ಅಕ್ವಿಜಿಷನ್ ಗೋಸ್ಕರ ಟೈಟಾನ್ ಅವರು ಗ್ರೇಟ್ ಹೈಟ್ಸ್ ನಲ್ಲಿ $20 million ನ ಇನ್ವೆಸ್ಟ್ ಮಾಡೋ ತರ ಹೇಳ್ತಿದ್ದಾರೆ. ಈ ಗ್ರೇಟ್ ಹೈಟ್ಸ್ ಅವರು ಗೋಲ್ಡಿಯಂ ಇಂಟರ್ನ್ಯಾಷನಲ್ ಅವರ ತರ ಲ್ಯಾಬ್ ಗ್ರೋಯಿಂಗ್ ಡೈಮಂಡ್ ಸೆಕ್ಟರ್ ನಲ್ಲಿ ಇದ್ದಾರೆ. ಟೈಟಾನ್ ಅವರು ಈ ಕಂಪನಿಯಲ್ಲಿ ಸ್ಟೇಕ್ ನ ಅಕ್ವೈರ್ ಮಾಡೋದ್ರ ಮೂಲಕ ಈ ಲ್ಯಾಬ್ ಗ್ರೌಂಡ್ ಡೈಮಂಡ್ ಅಂಡ್ D2C ಸೆಕ್ಟರ್ ನಲ್ಲಿ ಇವರಿಗೆ ಆಕ್ಸೆಸ್ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನೋಡಂಗಾದ್ರೆ ಈ ಲ್ಯಾಬ್ ಗ್ರೌಂಡ್ ಡೈಮಂಡ್ ಸೆಕ್ಟರ್ ನಲ್ಲಿ ಒಳ್ಳೆ ಮೂವ್ಮೆಂಟ್ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಿನ್ನೆ ಅಂಡ್ ಇವತ್ತು BSE ಸ್ಟಾಕ್ಸ್ ಕಂಟಿನ್ಯೂಸ್ಲಿ ಬೆಳೀತಾ ಇರೋದ್ರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಕಂಟಿನ್ಯೂಸ್ಲಿ ಕೇಳ್ತಾ ಇದ್ರೆ ಏನಕ್ಕೆ ಬೆಳೀತಾ ಇದೆ ಅಂತ. ಸೊ BSE ನಲ್ಲಿ ಇಷ್ಟೊಂದು ಪಾಸಿಟಿವ್ ಮೂವ್ಮೆಂಟ್ ಕಾಣಿಸೋದಕ್ಕೆ ರೀಸನ್ ನೋಡಂಗಾದ್ರೆ, ಒಂದು ರೀಸೆಂಟ್ ಆಗಿ BSE ಅವರು ಅವರ ಇಕ್ವಿಟಿ ಶೇರ್ಸ್ ಒಂದು ಬೋನಸ್ ಇಶ್ಯೂನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತಿದೆ, ಯಾವಾಗಾದ್ರೂ ಒಂದು ಕಂಪನಿ ಬೋನಸ್ ಇಶ್ಯೂ ಮಾಡ್ತಿದೆ ಅಂದ್ರೆ, ಪಾಸಿಟಿವ್ ಕಾರ್ಪೊರೇಷನ್ ಆಕ್ಟ್ ಅನೌನ್ಸ್ ಮಾಡ್ತಿದೆ ಅಂದ್ರೆ ಸ್ಟಾಕ್ ಒಳ್ಳೆ ಬಸ್ ಕ್ರಿಯೇಟ್ ಆಗುತ್ತೆ. ದೋ ನಮಗೂ ಗೊತ್ತಿದೆ ಬೋನಸ್ ಇಶ್ಯೂ ಇಂದ ನಮಗೆ ಬರುವಂತ ಆಡೆಡ್ ಅಡ್ವಾಂಟೇಜ್ ಏನೂ ಇರಲ್ಲ. ಬಟ್ ಆದ್ರೆ ಈ ತರ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಪಾಸಿಟಿವ್ ಮೂವ್ಮೆಂಟ್ ಬಿಲ್ಡ್ ಆಗುತ್ತೆ. ಇದೊಂದು ರೀಸನ್ ಆದ್ರೆ, ನನಗೆ ಕಾಣಿಸ್ತಾ ಇರೋ ಇನ್ನೊಂದು ರೀಸನ್ ಏನಂದ್ರೆ, BSE ಒಂದು ಸಬ್ಸಿಡರಿ ಕಂಪನಿ ಆಗಿರುವ BSE ಸ್ಟಾರ್ MF ಯಾರ ಹತ್ರ ಶೇರ್ಸ್ ಇರ್ತಲ್ಲ, ಆ ಶೇರ್ ಹೋಲ್ಡರ್ ಆಲ್ರೆಡಿ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಈ BSE ಸ್ಟಾರ್ MF ಒಂದು ಮ್ಯೂಚುವಲ್ ಫಂಡ್ ಟ್ರಾನ್ಸಾಕ್ಷನ್ ಪ್ಲಾಟ್ಫಾರ್ಮ್. ಇವರ ವ್ಯಾಲ್ಯೂಮ್ಸ್ ಅಂತೂ ಡೇ ಬೈ ಡೇ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಅಂಡ್ ಈ ಬಿಸಿನೆಸ್ ಫಿನ್ಟೆಕ್ ಬಿಸಿನೆಸ್ ಆಗಿದ್ರಿಂದ ರೀಸೆಂಟ್ ಆಗಿ ಮ್ಯಾನೇಜ್ಮೆಂಟ್ ಈ ಬಿಸಿನೆಸ್ ಒಂದು ವ್ಯಾಲ್ಯೂ ಅನ್ಲಾಕ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ ಕಮೆಂಟ್ ಮಾಡಿದ್ದಾರೆ. ಮೇ ಬಿ ಸಪರೇಟ್ ಆಗಿ IPO ಆಗೋದು ತಗೊಂಡ್ಬರೋದು, ಇಲ್ಲಾಂದ್ರೆ ಡಿಮರ್ಜರ್ ಏನಾದ್ರು ಮಾಡ್ತಾರೋ ನೋಡೋಣ. ಈ BSE ಸ್ಟಾರ್ MF ಪ್ಲಾಟ್ಫಾರ್ಮ್ ಯಾವ ತರ ಗ್ರೋತ್ ಕಾಣಿಸ್ತಾ ಇದೆ ಅಂದ್ರೆ, ಅದು ತುಂಬಾ ಹೆಲ್ತಿ ಗ್ರೋತ್ ಕಾಣಿಸ್ತಾ ಇದೆ. ಅಂಡ್ ಇದರ ಜೊತೆಗೆ ಲಾಸ್ಟ್ ಮಂತ್ BSE ಅವರು ಸೆಬಿಯಿಂದ ಗೋಲ್ಡ್ ಸ್ಪಾಟ್ ಎಕ್ಸ್ಚೇಂಜ್ ನಲ್ಲೂ ಅಪ್ರೂವಲ್ ಬಂದಿದೆ. ಇದರಿಂದ ಗೋಲ್ಡ್ ರಿಲೇಟೆಡ್ ವ್ಯಾಲ್ಯೂಮ್ಸ್ ಆಡ್ ಆಗುತ್ತೆ. ಅದರಿಂದ BSE ಗೆ ಪಾಸಿಟಿವ್ ಟ್ರಿಗರ್ ಆಗುತ್ತೆ. ಓವರ್ ಆಲ್ ಆಗಿ ನನಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಣ್ತಾರೋ ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತೂ ಇವೆ. ಹೊಸದಾಗಿ BSE ಇಂದ ಯಾವ ತರ ಪಾಸಿಟಿವ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸ್ ಲಾಸ್ಟ್ 2-3 ಡೇಸ್ ಇಂದ ಯಾವುದು ಬಂದಿಲ್ಲ. ಇಫ್ ಏನಾದ್ರೂ ಇದ್ರೆ ನಿಮಗೆ ನಾನು ಇಮಿಡಿಯೇಟ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ವಿಷಯ ಏನಾದ್ರು ದೊಡ್ಡದಾಗಿದ್ರೆ ಅದು ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ವೇಳೆ ನೀವು ಈ ಸ್ಟಾಕ್ ನಲ್ಲಿ ರ್ಯಾಲಿ ನೋಡಿ ಇನ್ವೆಸ್ಟ್ ಮಾಡ್ಕೋಬೇಕಂದ್ರೆ ಈ ಸ್ಟಾಕ್ ಒಂದು ವ್ಯಾಲ್ಯೂಯೇಷನ್ ಚೆಕ್ ಮಾಡಿ ಡಿಸಿಷನ್ ತಗೊಳ್ಳೋದು ಒಳ್ಳೇದಾಗತ್ತೆ. ಸೊ ಈ ತರ ಅಪ್ಡೇಟ್ಸ್ ಎಲ್ಲ ನಿಮಗೆ ಕ್ವಿಕ್ ಆಗಿ ತಿಳ್ಕೋಬೇಕು ಅಂದ್ರೆ ನಮ್ಮ ಶೇರ್ ಟ್ರೇಡರ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನಿಮಗೆ ಟೈಮ್ ಟು ಟೈಮ್ ಸಿಗುತ್ತೆ. ನೀವು ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದ್ರೆ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ನೆಕ್ಸ್ಟ್ ರೀಸೆಂಟ್ ಆಗಿ ನಾವು ನೋಡೋಂಗಾದ್ರೆ ವೇರಿಯಸ್ ಇಂಡಸ್ಟ್ರೀಸ್ ಲೈಕ್ ಅಗ್ರಿಕಲ್ಚರ್ ಆದ್ರೂ, ಡಿಫೆನ್ಸ್ ಆದ್ರೂ ಅಂಡ್ ಲಾಜಿಸ್ಟಿಕ್ಸ್ ಆದ್ರೂ, ಈ ಇಂಡಸ್ಟ್ರೀಸ್ ಎಲ್ಲದರಲ್ಲೂ ಡ್ರೋನ್ ಯೂಸೇಜ್ ತುಂಬಾ ಜಾಸ್ತಿ ಆಗ್ತಿದೆ.
ಅಂಡ್ ಇಲ್ಲಿವರೆಗೂ ನಮ್ಮ ಕಂಟ್ರಿನಲ್ಲಿ ಡ್ರೋನ್ ನೀಡ್ಸ್ ಅನ್ನು ನಾವು ಇಂಪೋರ್ಟ್ ಮೂಲಕ ಫಿಲ್ ಮಾಡ್ಕೊಂತಾ ಇದ್ವಿ. ಬಟ್ ಮುಂದಿನ ದಿನಗಳಲ್ಲಿ ನಮ್ಮ ಕಂಟ್ರಿನಲ್ಲಿ ನಾವು ಡ್ರೋನ್ಸ್ ಯೂಸೇಜ್ ಜಾಸ್ತಿ ಆಗೋದ್ರಿಂದ ನಮ್ಮ ಹತ್ರನೇ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ತರ ನೆಸೆಸಿಟಿ ಅಂತೂ ಕ್ರಿಯೇಟ್ ಆಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಡ್ರೋನ್ ಡಿಮ್ಯಾಂಡ್ ನ ಕ್ಯಾಟರ್ ಮಾಡೋದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೀವಿಯಸ್ ಆಗಿ ಡ್ರೋನ್ ಪಾಲಿಸಿನ ಅನೌನ್ಸ್ ಮಾಡಿದ್ದೆ. ಈ ಡ್ರೋನ್ PLI ಸ್ಕೀಮ್ ಅಲ್ಲಿ ಭಾಗವಾಗಿ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇವತ್ತು ಅಪ್ಲಿಕೇಶನ್ ನ ಇನ್ವೈಟ್ ಮಾಡಿದೆ. ಅಂಡ್ ಈ ಡ್ರೋನ್ PLI ಸ್ಕೀಮ್ ನಲ್ಲಿ 3 ಫೈನಾನ್ಷಿಯಲ್ ಇಯರ್ಸ್ಗೆ 120 crores ಇನ್ಸೆಂಟಿವ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದರ ರಿಲೇಟೆಡ್ ಆಗಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಫೈನಾನ್ಷಿಯಲ್ ಇಯರ್ 2021 ನಲ್ಲಿ ಈ ಆಲ್ ಡೊಮೆಸ್ಟಿಕ್ ಗ್ರೌಂಡ್ ಮ್ಯಾನುಫ್ಯಾಕ್ಚರ್ ಒಂದು ಟರ್ನ್ ಓವರ್ ಜೊತೆಗೆ ನೋಡಿದ್ರೆ ಈ ಇನ್ಸೆಂಟಿವ್ಸ್ ನಿಯರ್ಲಿ 2 times ಜಾಸ್ತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದಾರೆ. ನಾವು ಈ ಡ್ರೋನ್ PLI ಸ್ಕೀಮ್ ಅಲ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಲೈಕ್ ಜೆನ್ ಟೆಕ್ನಾಲಜೀಸ್ ಅವರು, ಪರಾಸ್ ಡಿಫೆನ್ಸ್ ಅಂಡ್ ರೀಸೆಂಟ್ ಆಗಿ DCM ಶ್ರೀರಾಮ್ ಅವರು ಒಂದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ಅಕ್ವೈರ್ ಮಾಡಿದ್ದಾರಲ್ಲ, ಸೊ ಈ ಕಂಪನಿಗೆ ನಾವು ಇದು ಪಾಸಿಟಿವ್ ಅಂತ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಯುನೈಟೆಡ್ ಡ್ರಿಲ್ಲಿಂಗ್ ಟೂಲ್ಸ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಈ ಯುನೈಟೆಡ್ ಡ್ರಿಲ್ಲಿಂಗ್ ಟೂಲ್ಸ್ ಅವರು ಕುವೈಟ್ ನಲ್ಲಿ UAE ನಲ್ಲಿ ಆಯಿಲ್ ಎಕ್ಸ್ಪ್ಲನೇಷನ್ ಅಂಡ್ ಕಂಪ್ಲೀಷನ್ ಎಕ್ವಿಪ್ಮೆಂಟ್ ಸಂಬಂಧಿಸಿರುವ ಇವರ ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋನ ಪ್ರಮೋಟ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಅಸೋಸಿಯೇಟ್ಸ್ ಅಂಡ್ ರೆಪ್ರೆಸೆಂಟೇಟಿವ್ ನ ಅಪಾಯಿಂಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಅಂದ್ರೆ ಕುವೈಟ್ ಅಂಡ್ UAE ನಲ್ಲೂ ಇವರ ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ಸ್ಪ್ರೆಡ್ ಮಾಡೋದಕ್ಕೆ ಕಂಪನಿ ವರ್ಕ್ ಮಾಡೋ ತರ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಫೆಬ್ರವರಿ ಮಂತ್ ಆಟೋ ಸೇಲ್ಸ್ ಡೇಟಾ ಬಂದಿದೆ. ಆಟೋ ಇಂಡಸ್ಟ್ರಿ ಆಲ್ರೆಡಿ ಸೆಮಿಕಂಡಕ್ಟರ್ ಶಾರ್ಟೇಜ್ ಇಶ್ಯೂ ಇಂದ ಸ್ಟ್ರಗಲ್ ಮಾಡ್ತಿದೆ ಅಲ್ವಾ, ಅದರ ಐಡಿಯಾ ನಿಮ್ಗೆ ಆಲ್ರೆಡಿ ಇದೆ. ಇದರಲ್ಲಿ ಇವರು ಟೋಟಲ್ ಸೇಲ್ಸ್ ನಲ್ಲಿ ಇಯರ್ ಆನ್ ಇಯರ್ ಬೇಸಿಸ್ ನಲ್ಲಿ ನೋಡಂಗಾದ್ರೆ 17.8% ಡ್ರಾಪ್ ಕಾಣಿಸ್ತಾ ಇದೆ. ಅಂಡ್ ಪ್ಯಾಸೆಂಜರ್ಸ್ ಕಾರ್ ವೆಹಿಕಲ್ ಸೇಲ್ಸ್ 6.3% ಡೌನ್ ಆಗಿದ್ರೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 0.8% ಡೌನ್ ಆಗಿವೆ. ವೆನ್ ಇಟ್ಸ್ ಕಮ್ ಟು ಯುಟಿಲಿಟಿ ವೆಹಿಕಲ್ ಸೇಲ್ಸ್ ಅಲ್ಲಿ ಮಾತ್ರ 9.1% ಬೆಳೆದಿದೆ. ಅಂಡ್ 3 ವೀಲರ್ಸ್ ಅಂಡ್ 2 ವೀಲರ್ ಸೇಲ್ಸ್ ಅಲ್ಲೂ ಡೌನ್ ಆಗಿವೆ. ನೆಕ್ಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಆಟೋ ಕಾಂಪೋನೆಂಟ್ PLI ಸ್ಕೀಮ್ ನಲ್ಲಿ ಅನೌನ್ಸ್ ಮಾಡಿದೆ ಅಲ್ವಾ, ಈ PLI ಸ್ಕೀಮ್ ನಲ್ಲಿ ಕಂಪನೀಸ್ ಪಾರ್ಟಿಸಿಪೇಟ್ ಮಾಡಿವೆ. ಇದರ ರಿಲೇಟೆಡ್ ಆಗಿ CNBC ಅವರಿಗೆ ಸೋರ್ಸಸ್ ಇಂದ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ PLI ಸ್ಕೀಮ್ ನಲ್ಲಿ ಕಂಪನೀಸ್ ಲೈಕ್ ಮಿಂಡಾ ಇಂಡಸ್ಟ್ರಿ, ಸೋನಾ ಕಾಮ್ಸ್ಟೋರ್, ಸಿಯೆಟ್, ಭಾರತ್ ಫೋರ್ಸ್ ಅಂಡ್ ಮಾರುತಿ ಸುಜುಕಿ ಇತರ ಕಂಪನೀಸ್ ಕ್ವಾಲಿಫೈ ಆಗಿವೆ ಅಂತ. ಇದರ ಜೊತೆಗೆ ಇನ್ನೂ ಕಂಪನೀಸ್ ಕ್ವಾಲಿಫೈ ಆಗಿದೆ, ಇವೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ನೋಡಬಹುದು. ಇದರಲ್ಲಿ ಹೈಡ್ರೋಜನ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಕಾಂಪೋನೆಂಟ್ಸ್ ಗೆ 13 to 18% ಇನ್ಸೆಂಟಿವ್ಸ್ ಇರುತ್ತೆ ಅಂತ, ರಿಮೈನಿಂಗ್ ಅದರ್ ಕಂಪನೀಸ್ಗೆ 8 to 13% ಇನ್ಸೆಂಟಿವ್ಸ್ ಇರಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಯನ್ ಪ್ರೋ ಇಂದ ಒಂದು ಅಪ್ಡೇಟ್ ಬಂದಿದೆ. ಆರ್ಯನ್ ಪ್ರೋ ಪೇಮೆಂಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಒಂದು ಆರ್ಒಪೇ ಪ್ಲಾಟ್ಫಾರ್ಮ್ಗೆ ಸ್ಟ್ಯಾಂಡರ್ಡ್ PCI DSS ಸರ್ಟಿಫಿಕೇಶನ್ ಬಂದಿರೋ ತರ ಹೇಳ್ತಿದ್ದಾರೆ. ಈ PCI DSS ಸರ್ಟಿಫಿಕೇಶನ್ ಏನಂದ್ರೆ, ಪೇಮೆಂಟ್ ಪ್ಲಾಟ್ಫಾರ್ಮ್ ಥ್ರೂ ಪೇಮೆಂಟ್ ಮಾಡುವಾಗ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈ ಸೆಕ್ಯೂರಿಟಿ ರಿಲೇಟೆಡ್ ಆಗಿ ಇವರಿಗೆ ಸರ್ಟಿಫಿಕೇಶನ್ ಬಂದಿರೋ ತರ, ಇದರಿಂದ ಇವರು ಆರ್ಒಪೇ ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡೋದಕ್ಕೆ ಇವರು ಕ್ಲಿಯರೆನ್ಸ್ ಬಂದಿರೋ ತರ, ಇದನ್ನು ಶಾರ್ಟ್ಲಿ ಕಂಪನಿ ಈ ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡೋದಕ್ಕೆ ನೋಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಗೋದ್ರೇಜ್ ಅಗ್ರೋವೇಟ್ ರಿಲೇಟೆಡ್ ಆಗಿ ರೆಡ್ ಬಾಕ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ನ್ಯೂ ಇನ್ಸೆಕ್ಟಿಸೈಡ್ ಗ್ರೇಷಿಯಾನ ಲಾಂಚ್ ಮಾಡಿರೋ ತರ, ಇದು ಮುಂಬೈನಲ್ಲಿರುವಂತ 25,000 crore ಕ್ರಾಪ್ ಪ್ರೊಡಕ್ಷನ್ ಮಾರ್ಕೆಟ್ ನಲ್ಲಿ ಲಾರ್ಜ್ ಶೇರ್ ನ ಗ್ರಾಬ್ ಮಾಡೋದಕ್ಕೆ ಕಂಪನಿ ಫೋಕಸ್ ಮಾಡಿರೋ ತರ PTI ಇಂದ ಇವರಿಗೆ ಇನ್ಫಾರ್ಮೇಶನ್ ಬಂದಿರೋ ತರ ಶೇರ್ ಮಾಡಿದ್ದಾರೆ. ಇಲ್ಲಿವರೆಗೂ ನೋಡಿದ್ರೆ ಈ ಅಪ್ಡೇಟ್ ಕಂಪನಿಯಿಂದ ಅಫಿಷಿಯಲ್ ಆಗಂತೂ ಬಂದಿಲ್ಲ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ JK ಪೇಪರ್ ಸ್ಟಾಕ್ ಒಳ್ಳೆ ಪಾಸಿಟಿವ್ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ನೋಡಂಗಾದ್ರೆ, JK ಪೇಪರ್ ಒಂದು ಪ್ರಮೋಟರ್ ಆಗಿರುವ AS ಮೆಹ್ತಾ ಅವರು ET ನೌ ಜೊತೆಗೆ ಮಾತಾಡ್ತಾ, ಆಫ್ಟರ್ ಮಲ್ಟಿಪಲ್ ಲಾಕ್ಡೌನ್ಸ್ ಆದ್ಮೇಲೆ ಮೋಸ್ಟ್ ಆಫ್ ದ ಆಫೀಸಸ್ ಓಪನ್ ಆಗಿದ್ರಿಂದ ಆಫೀಸ್ ಪೇಪರ್ ಡಿಮ್ಯಾಂಡ್ ಪ್ರೀ ಕೋವಿಡ್ ಲೆವೆಲ್ಗೆ ರೀಚ್ ಆಗಿರೋ ತರ, ಅಂಡ್ ಮೋಸ್ಟ್ ಆಫ್ ದಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಗ್ತಿದೆ ಅಲ್ವಾ, ಸೊ ಈ ಎಜುಕೇಶನ್ ಸೆಕ್ಟರ್ ನಲ್ಲೂ ಈ ಡಿಮ್ಯಾಂಡ್ ಸ್ಲೋ ಆಗಿ ಬೆಳೆಯುತ್ತೆ ಅಂತ ಇವರು ಕಮೆಂಟ್ ಮಾಡಿದ್ದಾರೆ. ಸೊ ಈ ಅಪ್ಡೇಟ್ JK ಪೇಪರ್ಗೆ ಅಲ್ಲ, ಪೇಪರ್ ಇಂಡಸ್ಟ್ರಿ ಇರುವಂತ ಎಲ್ಲಾ ಕಂಪನೀಸ್ಗೆ ಪಾಸಿಟಿವ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.